42 ರೂಪೀಸ್ ಕೊಟ್ಟಿದ್ದಾನಲ್ಲ. ಎಷ್ಟು 4.25 ಕಿಲೋಮೀಟ್ರ್ ಬಂದಿದ್ದೀರಾ? ಎಷ್ಟು ಆನ್ ಬೋರ್ಡ್ ಫೀಸ್ ಎಷ್ಟು ತಗೊಂಡ? ಆನ್ ಬೋರ್ಡಿಂಗಿಗೆ 650 ತಗೊಂಡ. ಒನ್ ಪೇಮೆಂಟ್. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ, ನಮ್ಮ ತುಮಕೂರಲ್ಲಿ ಬ್ಲಿಂಕಿಟ್ ಓಪನ್ ಆಗಿದೆಯಲ್ಲ, ಅದು ಡೀಟೇಲ್ ವೀಡಿಯೋ ಎಲ್ಲ ನಾನು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದೆ. ಈಗ ಒಂದು ಆರ್ಡರ್ ಮಾಡಿದ್ದೀನಿ. ಆರ್ಡರ್ ಬರ್ತಿದ್ದಂಗೆ ಹೋಗಿ ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡೋಣ. ಅಂದರೆ ಯಾವ ಥರ ಅಮೌಂಟ್ ಕೊಡ್ತಾಯಿದ್ದಾರೆ ಅನ್ನೋದೆಲ್ಲ ನನಗೂ ಕೂಡ ಗೊತ್ತಿಲ್ಲ. ನೋಡಿ, ಅದೇ ಸ್ಟೋರಿಂದ ಅವರು ಪಿಕಪ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಜೆಪ್ಟೋಗಿಂತ ನನಗೆ ಬ್ಲಿಂಕಿಟೇ ಬೆಸ್ಟ್ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ, ಮನೆಗೆ ಇದು ಬರ್ತಾಯಿಲ್ಲ, ಒಂದು 300-350 ಮೀಟ್ರ್ ದೂರ ಆಗ್ತಾಯಿದೆ. ಬಟ್ ಜೆಪ್ಟೋ ಇನ್ನೂ ದೂರನೇ ಹೋಗಬೇಕು, ಒಂದು 2 ಕಿಲೋಮೀಟ್ರ್ ಹೋಗಲೇಬೇಕು ನಾನು. ಬಟ್ ಬ್ಲಿಂಕಿಟೇ ಬೆಸ್ಟ್ ಅನ್ನಿಸ್ತದೆ. ಏನಕ್ಕೆ ಅಂತ ಅಂದರೆ, ತುಂಬ ಹತ್ರದಲ್ಲಿ, ಒಂದು 300-200 ಮೀಟ್ರಲ್ಲಿ ನನಗೆ ಹತ್ರದಲ್ಲಿ ತೊಗೊಂಬಂದು ಕೊಡ್ತಾರೆ. ಹೋಗಿ ಕಲೆಕ್ಟ್ ಮಾಡೋಣ. ಫಸ್ಟ್ ಇವಾಗ ಅವ್ರು ತೊಗೊಂಬರ್ತಾಯಿದ್ದಾರೆ ನೋಡಿ. ಇನ್ನೂ ಸ್ಟೋರ್ ಹತ್ರ ಇದ್ದಾರೆ, ಇನ್ನೇನು ಸ್ಟೋರ್ ಬಿಟ್ಬಿಟ್ಟು ತೊಗೊಂಬರ್ತಾರೆ. ಬನ್ನಿ, ಬರ್ತಿದ್ದಂಗೆ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡೋಣ. ಯಾವ ಥರ ಅಮೌಂಟ್ ಕೊಡ್ತಾಯಿದ್ದಾರೆ, ಯಾವ ಥರ ಕೆಲಸ ಇದೆ ಅನ್ನೋದು, ಮತ್ತು ಯಾವ ಥರ ಆರ್ಡರ್ ಇದೆ ಅಂತೆಲ್ಲ ಅವರು ನೀಟಾಗಿ ಕ್ಲೀನಾಗಿ ಮಾತಾಡಿದ್ರೆ ಅವ್ರನ್ನ ನೀಟಾಗಿ ಕ್ಲೀನಾಗಿ ಮಾತಾಡಿಸಿ ಡೀಟೇಲ್ಸ್ ತೊಗೊಳೋಂಥ ಪ್ರಯತ್ನ ಅಂತೂ ಮಾಡೋಣ. ನೋಡೋಂಥ ಹತ್ರ ಬರ್ತಿದ್ದಂಗೆ ಹೋಗ್ತೀನಿ. ಒಟ್ನಾಗ 200 ಮೀಟ್ರ್ ಹೋಗ್ಬೇಕು ನಾನು ಕೂಡ. ಗೈಸ್ ನೋಡಿ, ಲೊಕೇಶನ್ ಇಲ್ಲೇ ಹಾಕಿದ್ದೀನಿ. ಇನ್ನೇನು ಹತ್ರದಲ್ಲೇ ಬರ್ತಾಯಿದ್ದಾರೆ. ಒಂದು ಮರನೂ ಇಲ್ಲೋಲ್ಲ ಗುರು, ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ. ಅಲ್ಲೂ ಬಿಸಿಲು ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಗೈಸ್. ಅದೇ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೋಸ್ಕರ ಬಿಸಿಲು ತುಂಬ ಇದೆ. ಇನ್ನೇನು ಬರ್ತಾಯಿದ್ದಾರೆ, ಹತ್ತತ್ರ ಬಂದಿದ್ದಾರೆ. ಮೇ ಬಿ ನನಗನ್ನಿಸ್ದಂಗೆ ಇನ್ನೂ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದಲ್ವ, ಇನ್ನೂ ಟೀ ಶರ್ಟು ಬ್ಯಾಗ್ ಏನೂ ಕೊಟ್ಟಿರಲ್ಲ ಅವರು. ನೋಡೋಣ, ಫೋನ್ ಮಾಡ್ತಾರೆ. ಇಲ್ಲ, ಬ್ಯಾಗ್ ಕೊಟ್ಟಿದ್ದಾರೆ ಗೈಸ್. ಬ್ರೋ, ನಾನೇ ಯಶ್ವಂತ್ ತಾನೇ? ಯಶ್ವಂತ್ ಅಲ್ವಾ ಆರ್ಡ್ರು? ಅಲ್ಲ, ಯಶ್ವಂತ್ ತಾನೇ ಆರ್ಡ್ರು? ಹಾಂ, ಪವನ್? ಹಾಂ, ನಂದೇ ಬಿಡಿ. ಹೆಂಗೆ ಬ್ರೋ, ಅಮೌಂಟೆಲ್ಲ ಹೆಂಗೆ ಕೊಡ್ತಾವನೆ? ಈಗ ಈಗ ನಿಮ್ಮದು ಝೊಮ್ಯಾಟೋಯಿಂದ ಚೇಂಜ್ ಆಗಿದೆಯಲ್ಲ, ಬ್ಲಿಂಕಿಟ್ಗೆ ಸೇರ್ಕೊಂಡಿದ್ದೀರಾ ನೀವು? ಹಾಂ, ನನಗೆ ಅದು ಗೊತ್ತು. ನೀವು ಸೇರ್ಕೊಂಡ್ರೆ ಯಾವ ಥರ ಸೇರ್ಕೊಂಡ್ರಿ? ಬ್ಲಿಂಕಿಟೇ ಸೇರ್ಕೊಂಡ್ರೆ? ಎಷ್ಟು ದಿನ ಆಯಿತು ಬ್ರೋ ಸೇರ್ಕೊಂಡು? 3 ದಿವಸ ಆಯ್ತು ಅಷ್ಟೇನಾ? ಅಂದರೆ ಸ್ಟೋರ್ ಓಪನ್ ಆಗಿ 3 ದಿವಸ ಆಗಿದೆ ಅಲ್ವಾ? ಅಂದರೆ ಈಗ ಝೊಮ್ಯಾಟೋದಲ್ಲಿ ಹೆಂಗೆ ಆರ್ಡ್ರ್ ಕೊಡ್ತಾನೆ ಹಂಗೆ ಅಮೌಂಟ್ ಕೊಡ್ತಾನೆ. ಈಗ 25 ರೂಪಾಯಿ 30 ರೂಪಾಯಿ ಆ ಥರನೇ. ಫಿಕ್ಸ್ಡ್ ಸ್ಯಾಲ್ರಿ ಏನು ಕೊಡ್ತಾಯಿವ ಬ್ರೋ? ಇಲ್ಲ, ಕೊಡ್ತಾಯಿವ? ಹಾಂ, 11 ಅವರ್ ಆನ್ಲೈನ್ ಇರಬೇಕು, ಮತ್ತು 7 ಗೀಗ್ ಕಂಪ್ಲೀಟ್ ಮಾಡಬೇಕು. ಸೇಮ್ ಝೊಮ್ಯಾಟೋ ಥರನೇ ಅಲ್ಲ? ಏನು ಝೊಮ್ಯಾಟೋನ್ ಮಾಡಿಲ್ಲ ನೀವು, ಬ್ಲಿಂಕಿಟೇ ಫಸ್ಟು? ಪರವಾಗಿಲ್ಲ ಬ್ರೋ, ಆರ್ಡ್ರ್ಗಳು ಬರ್ತಾವ? ಏನು ಆಫರ್ಗಳು ಕೊಟ್ಟಿರಲ್ಲ ಬ್ಲಿಂಕಿಟ್? ಪರವಾಗಿಲ್ವಾ? ಅದೇ ಸ್ಟಾರ್ಟಿಂಗ್ ಅಲ್ವಾ, ಇನ್ನೂ ಆಫರ್ಗಳು ಕೊಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಇನ್ನೂ ಸ್ಟೋರ್ ಓಪನ್ ಆಗಿ 3 ದಿನ ಆಗಿದೆಯಲ್ಲ. 42 ರೂಪೀಸ್ ಕೊಟ್ಟಿದ್ದಾನಲ್ಲ. ಎಷ್ಟು 4.25 ಕಿಲೋಮೀಟ್ರ್ ಬಂದಿದ್ದೀರಾ? ಕಿಲೋಮೀಟ್ರ್ 10 ರೂಪಾಯಿ. ಮತ್ತು ಸೇಮ್ ಝೊಮ್ಯಾಟೋನೇ ಅಂತ ಅಂದ್ಕೊಳ್ಳಿ ಒಂದು ಕಡೆಯಿಂದ. ಆರ್ಡ್ರ್ ಸಿಗುತ್ತಾ? ನಿಮಗೇನೆ ಇಲ್ಲ, ತಗೊಳ್ಳಿ. ಬಿಸಿಲು ಜಾಸ್ತಿ ಇದೆ ಅಂತಂದರೆ ಒಂದು ಎಕ್ಸ್ಟ್ರಾನೇ ಆರ್ಡ್ರ್ ಮಾಡಿದೆ, ತಗೊಳ್ಳಿ. ಇಲ್ಲ, ಒಂದು ಎಕ್ಸ್ಟ್ರಾನೇ ಆರ್ಡ್ರ್ ಮಾಡಿ, ಇನ್ನೊಂದು ಇದೆ ನಾನು. ಏನು ಬ್ರೋ, ಬಿಸಿಲು ಕಮ್ಮಿ ಇದೆ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಏನು ಆರ್ಡರ್ ಡೆಲಿವರಿ ಮಾಡಬೇಕು ಸೆಲ್ಫಿ ಕೇಳ್ತಾವನಾ? ಇಲ್ಲ, ಒಂದೊಂದ್ಸಲ ಕೇಳುತ್ತೆ. ಹಾಂ, ಅದೇ ನಾವೇ ಮಾಡ್ತೀವಿ. ಎಷ್ಟು ಆನ್ ಬೋರ್ಡ್ ಫೀಸ್ ಎಷ್ಟು ತಗೊಂಡ? ಆನ್ ಬೋರ್ಡಿಂಗಿಗೆ 650 ತಗೊಂಡ. ಒನ್ ಪೇಮೆಂಟ್ ಕಟ್ಟಿದ್ರೆ 455 ಬರುತ್ತೆ. 455? ಒಂದೇ ಪೇಮೆಂಟ್ ಕಟ್ಟಿದ್ರೆ. ಹಾಂ, ಇಲ್ಲ ಅಂದರೆ 650 ಆಗುತ್ತೆ. ಇನ್ಸ್ಟಾಲ್ಮೆಂಟ್ ಆದರೆ 650. ಫಸ್ಟು 49 ಕಟ್ಟಬೇಕು. ಹಾಂ, ಅದಾದಮೇಲೆ 150 ವೀಕ್ಲಿ ಕಟ್ ಮಾಡ್ಕೊತಾ ಇದ್ದಾನಾ? ಕಟ್ಬೇಕು ನಾವೇ. ಹಾಂ, ತೋರಿಸುತ್ತಂತೆ ಆ್ಯಪಲ್ಲೇ. ಇಲ್ಲ, ಅದರಲ್ಲೇ ಕಟ್ ಮಾಡ್ಕೊತಾನೆ. ನಾನು ಝೊಮ್ಯಾಟೋ ಮಾಡಿದ್ದೀನಿ ಬ್ರೋ, ಬೆಂಗಳೂರಲ್ಲೆಲ್ಲ ಮಾಡಿದ್ದೀನಿ ನಾನು. ನಮ್ಮದು ಇದೇ ಫಸ್ಟ್ ಟೈಮು. ಇದೇ ಫಸ್ಟಾ? ಸರಿ ಬ್ರೋ, ಬಾಯ್. ಗೈಸ್ ನೋಡಿ, ಇವಾಗ ಆರ್ಡರ್ನ ತೊಗೊಂಬಂದೆ. ಅಂದರೆ ಏನು ಬುಕ್ ಮಾಡಿರಲಿಲ್ಲ, ಒಂದು ಮಿರಿಂಡ, ಒಂದು ಸ್ಲೈಸು, ಮತ್ತು ಎಷ್ಟಪ್ಪ ಆಯಿತು, 1 kg ಟೊಮೊಟೊ ಬುಕ್ ಮಾಡಿದ್ದೀನಿ. ಇದೇನೆಲ್ಲ ಇಷ್ಟೊಂದು ಹಣ್ಣಾಗಿ ಯಾರು ಕೊಟ್ಬಿಟ್ಟಿದ್ದಾನೆ. ಒಂದು ಹೈಬ್ರಿಡ್ ಬುಕ್ ಮಾಡಿದ್ದೀನಿ ನೋಡಿರಿ. ಎಲ್ಲ ಅಷ್ಟೇ ಸಿಕ್ಕಾಪಟ್ಟೆ ಹಣ್ಣಾಗ್ಬಿಟ್ಟಿದೆ.
ಡೈಲಿ ಫ್ರೆಶಾಗಿ ತೊಗೊಂಡೆ ಅಂತ ಹೇಳ್ಬಿಟ್ಟು ಫುಲ್ ಹಣ್ಣಾಗಿರೋ ಕೊಡ್ತಾ ಇರೋದು. ಇದು ಕಾಯಿ ಆದರೆ ಮಡಿಕೊಂಬಿಡ್ತಾರೆ, ಫ್ರೆಶ್ ಆಗಿರಲ್ಲ ಅಂತ ಹೇಳ್ಬಿಟ್ಟು ಫುಲ್ ಹಣ್ಣಾಗಿರೋನ ಕಳಿಸಿದ್ದಾರೆ. ಆಮೇಲೆ ನಾನು ಮಾತಾಡ್ಸೋಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನಂತಂದರೆ ಅವರು ಹೊಸ್ದಾಗಿ ಜಾಯ್ನ್ ಆಗಿದ್ದಾರೆ, ಇನ್ನೂ 3 ದಿವಸ ಅಷ್ಟೇ ಡ್ಯೂಟಿ ಮಾಡೋದು. ಆದರೆ ಸೇಮ್ ಗಿಗ್ ಥರನೇ ಈಗ ಝೊಮ್ಯಾಟೋದಲ್ಲಿ ಯಾವ ಥರ ಗಿಗ್ ಇದೆಯೋ ಅದೇ ಥರನೇ ಕೊಟ್ಟಿದ್ದಾನೆ, ಏನು ಡಿಫ್ರೆನ್ಸ್ ಇಲ್ಲ. ಈಗ ಜೆಪ್ಟೋದಲ್ಲಿ ಏನು ಮಾಡ್ದೆ ಅಂತಂದರೆ ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ತುಮಕೂರಲ್ಲಿ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಕೊಟ್ಟ. ಏನಕ್ಕಪ್ಪ ಅಂತಂದರೆ ಅಟ್ರಾಕ್ಷನ್ ಮಾಡಬೇಕಾಯ್ತು ಎಲ್ಲರನ್ನೂ, ಅದಕ್ಕೋಸ್ಕರ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಕೊಟ್ಟ. ಜೊತೆಲಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಇವನು ಆಫರ್ಗಳು ಕೊಟ್ಟ. ಇವನು ಅಷ್ಟೇ ಬ್ಲಿಂಕಿಟ್ ಅನ್ನೋ ಆಫರ್ಗಳು ಕೊಡ್ತಾ ಇದ್ದಾನೆ. ಟೊಮೊಟೊ ಎಲ್ಲ ಕಮ್ಮಿ ರೇಟಿಗೆ ಕೊಟ್ಟಿದ್ದಾನೆ. ಎಷ್ಟು ಕೊಡ್ತಾ ಇದು 6 ರೂಪಾಯಿ ಇರಬೇಕು, ಇದು 8 ರೂಪಾಯಿ ಅನಿಸುತ್ತೆ. ಹೈಬ್ರಿಡ್ 8, ಮಾಮೂಲಿ ನಮ್ಮ ಲೋಕಲ್ ಟೊಮೆಟೊ ಬಂದು 6 ರೂಪಾಯಿ. ಮಿರಿಂಡ 5 ರೂಪಾಯಿ ಕಮ್ಮಿ ಕೊಟ್ಟಿದೆ ಅಂತ ತಡ್ರಿ. ಈ ಬೇಕ್ರಿ ತೊಗೊಂಡ್ರೆ 50 ರೂಪಾಯಿ. ಎಷ್ಟಪ್ಪ MRP? ಸ್ನೇಹಿತರೆ ಇಲ್ಲ, ಏನು ಕಮ್ಮಿ ಏನು ಕೊಟ್ಟಿಲ್ಲ, 45 ರುಪೀಸ್ ಅಷ್ಟೇ ನೋಡಿ. MRP 45 ರುಪೀಸೇ ಇದೆ, ಏನು ಕೊಟ್ಟಿಲ್ಲ, ಡಿಸ್ಕೌಂಟ್ ಏನು ಕೊಟ್ಟಿಲ್ಲ. ಇದು ಅಷ್ಟೇ 45 ರುಪೀಸು, ಅದು ಸ್ಲೈಸು ಅಷ್ಟೇ 45 ರುಪೀಸು, ಎರಡೂ ಕೂಡ 90 ರುಪೀಸು. ಈ ಟೊಮೊಟೊ ಎಲ್ಲ ಸೇರಿ ಎಲ್ಲ ಒಂದು 103 ರೂಪಾಯಿ ಆಯಿತು. 103 ರೂಪಾಯಿ ಫ್ರೀ ಡೆಲಿವರಿ ಇತ್ತು. ಮೊದಲನೇ ಆರ್ಡರಿಗೆ 103 ರೂಪಾಯಿ ಫ್ರೀ ಡೆಲಿವರಿ ಆಯಿತು. ನೆಕ್ಸ್ಟಿಂದ ಏನಾರು ನಾನು ಆರ್ಡರ್ ಮಾಡ್ತೀನಿ ಅಂತಂದರೆ ಅದನ್ನು ಕೂಡ ಚೇಂಜಸ್ ಆಗೋಯ್ತು. ಅಲ್ಲೇ ಓಪನ್ ಮಾಡಿ ಕೂಡ ನೋಡಿದೆ ಅದನ್ನು. ನೆಕ್ಸ್ಟಿಂದ ಏನಾದ್ರು ನಾನು ಆರ್ಡರ್ ಮಾಡಬೇಕು ಅಂತ ಅಂದರೆ 200 ರೂಪಾಯಿ ಮೇಲೆ ಮಾಡಿದ್ರೆ ಮಾತ್ರ ಫ್ರೀ ಡೆಲಿವರಿ ಸಿಗುತ್ತೆ, ಇಲ್ಲ ಅಂತಂದರೆ ಫ್ರೀ ಡೆಲಿವರಿ ಸಿಗೋಲ್ಲ, ಡೆಲಿವರಿ ಚಾರ್ಜಸ್ಗಳು ಅಪ್ಲೈ ಆಗುತ್ತೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಗೈಸ್.